ಗೈಸ್ ಕೊನೆಗೂ ನಿಮ್ ಬ್ಲಾಗರ್ಸ್ ಫುಲ್ ಶ್ರೀಮಂತ ಆಗ್ಬಿಟ್ಟ ಗೈಸ್. ಅದ್ ಹೇಗಂತ ಹೇಳ್ತೀನಿ, ಬ್ಲಾಗ್ ನ ಪೂರ್ತಿ ನೋಡಿ. ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಬ್ಲಾಗರ್ ಸೈಲ್. ಬ್ಲಾಗ್ ನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಗೈಸ್ ಇಲ್ಲಿ ನೋಡಿ, ಇನ್ನೂ ಮದ್ವೆನೇ ಆಗಿಲ್ಲ, ಆಲ್ರೆಡಿ ಬಿಳಿ ಕೂದಲಾಗಿದೆ. ಹೌದು ಗೈಸ್, ಮದ್ವೆ ಆಗೋದು ಹೋಗ್ಲಿ, ಇನ್ನು 18 ಏಜ್ನು ಆಗಿಲ್ಲ ನಂಗೆ. ಅದಕ್ಕೆ ಯಾವ್ದಾದ್ರು ಹುಡುಗಿ ನೋಡಿದ್ರೆ ಇವನೇ ಹೊಸದಾಗಿ ಅಜ್ಜ ಬಂದಿದ್ದಾನೆ ಅಂತ ಅನ್ಕೋತಾರೆ ಅಂತ ಕಲರ್ ಹಚ್ಕೋತಾ ಇದ್ದೀನಿ. ಗೈಸ್ ಇವಾಗ ತಲೆಗೆ ಕಲರ್ ಹಚ್ಚಬೇಕು. ಮುಂದೆ ಟೈಮ್ 10:30 ಆಗೈತೆ. ಇಷ್ಟೊತ್ತಲ್ಲಿ ನಾನು ಫ್ರೆಶ್ ಆಗಿ ಎಲ್ಲ ಊಟ ಮಾಡಿ ಎಲ್ಲ ರೆಡಿ ಆಗಿರ್ತಿದ್ದೆ. ಯಾಕಂದ್ರೆ ನಮ್ಮಮ್ಮ ಬಟ್ಟೆ ವಾಶ್ ಮಾಡ್ತಾರೆ, ಅದಕ್ಕೆ ಲೇಟ್ ಆಯ್ತು. ಆಮೇಲೆ ಬಟ್ಟೆ ಬೇರೆ ಸಖತ್ ಹಸಿತಿದೆ ಗೈಸ್, ಅದಕ್ಕೆ ಟೊಮೆಟೊ ತಿಂತ ಇದ್ದೇನೆ. ಇಲ್ಲಿ ನೋಡಿ ಹೆಂಗ್ ಬೆಳೆಸಿದ್ದೀನಿ ಬಾಡಿ, ಜಿಮ್ ಬಾಡಿ. ತೊಲೆ ಮುಚ್ಕೊಂಡು ಮನೆಗೆ ಹೋಗಲೇ, ಬಾಡಿ ಬಿಲ್ಡರ್ ಅಂತೆ ಊದಿದ್ರೆ ಹಾರೋಗ್ತೆ ನನ್ನ ಮಗನೇ. ಗೈಸ್ ಇಲ್ಲಿ ನೋಡಿ, ಎಲ್ರು ಸಲೂನ್ಗೆ ಹೋಗಿ ಕಲರ್ ಮಾಡ್ಸ್ಕೊಂಡ್ ಬಂದ್ರೆ ನಾನ್ ಸಲೂನ್ನೇ ಮನೆಗೆ ತಂದಿದ್ದೀನಿ. ಸಲೂನ್ ಓನರ್ ಯಾರಂದ್ರೆ ಅದು ನಮ್ಮ ಅಮ್ಮ. ಗೈಸ್ ಇಲ್ಲಿ ನೋಡಿ, ಕಲರ್ ಮಾಡ್ಕೊಳ್ಳಕ್ಕೆ 3 ಗಂಟೆ ಕಾಯ್ಬೇಕಾಯ್ತು. ಯಾಕಂದ್ರೆ ನಮ್ಮ ಅಮ್ಮ ಬಿಜಿ ಇದ್ರು, ಅದಕ್ಕೆ ಫೈನಲಿ ಹಚ್ಕೊಂಡು ಇವಾಗ ಫ್ರೆಶ್ ಆದೆ. ಗೈಸ್ ಅವಾಗ್ಲೇ ಹೇಳಿದೆ ಅಲ್ವಾ ನಾನು ಶ್ರೀಮಂತ ಅದೇ ಅಂತೆ. ಅದೇನಂದ್ರೆ ಎಲ್ರು ನಾರ್ಮಲ್ ನೀರ್ ಕುಡಿದ್ರೆ ನಾನು ಬಿಸ್ಲೇರಿ ಕುಡಿತಾ ಇದೀನಿ ದುಡ್ಡು ಕೊಟ್ಟು. ಅದೆಲ್ಲ ಆದ್ಮೇಲೆ ಊಟ ಮಾಡಕ್ ಕೂತೆ, ಯಾಕಂದ್ರೆ ಅವಾಗ್ಲೇ ಟೊಮೆಟೊ ತಿಂದಿದೆ, ಅದು ಸರಿ ಹೋಗ್ಲಿಲ್ಲ ಗೈಸ್. ಮಕ ನೋಡುದು ಹೆಂಗ್ ಮಾಡಿದ್ದಾನೆ ಹಂದಿ ತರ. ಅದಕ್ಕೆ ಇವಾಗ ಸರಿಯಾಗಿ ಬಡಿಯೋಣ ಅಂತ ಊಟಕ್ಕೆ ಕೂತಿದ್ದೇನೆ. ನೋಡಿ ಕಲರ್ ಹಚ್ಕೊಂಡಿದ್ದೇನೆ ತಲೆಗೆ, ಕೆಂಪು ಕಲರ್ ಹೆಂಗ್ ಹೊಳಿತೈತಿ ಅಂತ ಬಿಸಿಲಿಗ. ಏನಂದ್ರೆ ಗೋಲ್ಡ್ ಕೂಡ ಹೊಳಿಯಲ್ಲ, ಆ ತರ ಹೊಳಿತೈತೆ ನನ್ನ ತಲೆ.